ಮೊದಲ ದಿನ 17 ಗಂಟೆ, ಎರಡನೇ ದಿನ 15 ಗಂಟೆ, ಮೂರನೇ ದಿನ 8 ಗಂಟೆ ಹೀಗೆ ಒಟ್ಟು 40 ಗಂಟೆಗಳ ಕಾಲ ರಾಕಿಂಗ್ ಸ್ಟಾರ್ ಯಶ್ ಮನೆಯನ್ನ ಜಾಲಾಡಿದಂತಹ ಐಟಿ ಅಧಿಕಾರಿಗಳು ಕೊನೆಗೂ ತಮ್ಮ ಆಪರೇಷನ್ಗೆ ಅಂತ್ಯವನ್ನ ಹೇಳಿದ್ದಾರೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಯಶ್ ಮನೆಯಿಂದ ಅಧಿಕಾರಿಗಳು ನಿರ್ಗಮಿಸಿದ್ದಾರೆ. 2 ನೋಟ್ ಕೌಂಟಿಂಗ್ ಯಂತ್ರ, 1 ಲ್ಯಾಪ್ಟಾಪ್ ಹಾಗೆ 2 ಬ್ಯಾಗ್, 1 ಸೂಟ್ಕೇಸ್ ಸಮೇತವಾಗಿ ಅಧಿಕಾರಿಗಳು ಹೊರಬಂದಿದ್ದಾರೆ. ಈ ಬೆನ್ನಲ್ಲೇ ಮನೆಯಿಂದ ಹೊರಬಂದಂತಹ ನಟ ಯಶ್ ಐಟಿ ದಾಳಿಗೆ ಬಣ್ಣವನ್ನ ಹಚ್ಚಬೇಡಿ, ಅವರ ಕೆಲಸ ಅವರು ಮಾಡ್ಕೊಂಡು ಹೋಗಿದ್ದಾರೆ. ನಾನು ನನ್ನ ಮಗಳನ್ನ ನೋಡಿ 2 ದಿನ ಆಯ್ತು, ಹೇಗಿದ್ದಾರೋ ಏನೋ, ರಾಧಿಕಾ ಮನೆಯಲ್ಲಿ ಏನಾಯ್ತು ಅನ್ನೋದು ನನಗೆ ನಿಜಕ್ಕೂ ಕೂಡ ತಿಳಿದಿಲ್ಲ ಅಂದ ಯಶ್ ಮಗಳನ್ನ ನೋಡಲು ಅಲ್ಲಿಂದ ಹೊರಟಿದ್ದಾರೆ. ಇಲ್ಲ, ಅವ್ರು ಮೇಯ್ನ್ ಆಗಿ ಬಂದಿದ್ದು ವಿಜಯ್ ಕಿರ್ಗಂದೂರ್ ತಿಮ್ಮೇಗೌಡ ಅನ್ನೋ ಇದ್ರ ಮೇಲೆ ಅವರು ಸಂಬಂಧಪಟ್ಟ ನಾವೀಗೆಲ್ಲ ವರ್ಕ್ ಮಾಡಿದೀವಲ್ಲ ಅದು ಅಂತ ಬಂದ್ರು. ಅಂಡ್ ಜನರಲ್ ಅವ್ರ ಕರ್ತವ್ಯ, ಅವರು ಏನಿದೆ, ಯಾವ ತರ ಏನೇನು ನಿಮ್ಮ ಇದೇನು ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ರು ಅಷ್ಟೇ. ಅಲ್ಲ, ಅವ್ರು ವಿಜಯ್ ಕಿರ್ಗಂದೂರ್ ಅವರ ಇದು ಅಂತ ಬಂತು, ಅದು KGF ವಿಚಾರ ಇದು ಅಂತಿಲ್ಲ. ಸೊ ಜನರಲ್ ಅವರ ಪ್ರೊಸೀಜರ್ ಏನಿರುತ್ತೆ ಅದನ್ನ ಮಾಡ್ತಾ ಇದಾರೆ. ಸಂಬಂಧಪಟ್ಟಂಗೆ ಯಾರ್ಯಾರು ಇರ್ತಾರೆ ಎಲ್ಲರೂ ಇದು ಮಾಡ್ತಾರೆ. ಇಲ್ಲ, ಅದೇ ನನಗೆ ತುಂಬಾ ಇದಾಗಿದ್ದು, ನನ್ನ ಮಗು, ನನ್ನ ಹೆಂಡತಿ ಅವ್ರು ಬೇರೆ ಕಡೆ ಇದ್ರು. ಸೊ ಅಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಅದೇ ನಮ್ಗೆ ತುಂಬಾ ಬೇಜಾರಾಗಿದ್ದ ವಿಷಯ. ಅಂದ್ರೆ ಮಗು ನೋಡಕ್ ಆಗ್ತಿದೆ, ನನ್ನ ವೈಫ್ ನೋಡಕ್, ನಮ್ಮ ತಾಯಿ ಬೇರೆ ಮಗು ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು. ಸೊ ಅವ್ರ ಚಿಂತೆ ಅವ್ರಿಗೆ ಇರುತ್ತಲ್ಲ. ಸೊ ಅವರಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ನಮ್ಮ ಕರ್ತವ್ಯಗಳು ನಾವು ಇದು ಮಾಡ್ಬೇಕು. ಇಲ್ಲ, ಟೆನ್ಷನ್ ಅಂತ ಆ ಥರದ್ದೇನಿಲ್ಲ. ಏನ್ ನಡೀತಿದೆ ಅಂತ ಗೊತ್ತಾಗ್ಬೇಕಲ್ವಾ. ಇದು ಹೊಸ ವಿಚಾರ. ಸೊ ನಮಗೂ ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಇದೇನು, ಇದು ಹೆಂಗೆ ಅಂತ. ಸೊ ಆ ಕ್ಯೂರಿಯಾಸಿಟಿಗಳಿರುತ್ತೆ. ಅವ್ರು ಏನ್ ಕೇಳ್ತಾ ಇದಾರೆ, ಈ ತರನ ಜನರಲ್ ಆ ಪ್ರೊಸೀಜರ್ಗಳೇನಿರುತ್ತೆ ಅದು. ಬಟ್ ಏನಂದ್ರೆ ಇವಾಗ ನಾನು ಕೇಳಿದೆ ಎಲ್ಲ ಸುಮ್ಮನೆ ಊಹಾಪೋಹಗಳೆಲ್ಲ ಬರಬಾರ್ದು. ನಾನು ಕೇಳೋದಿಷ್ಟೇ, ಒಂದು ಕರ್ತವ್ಯ, ಮಾಧ್ಯಮ, ನೀವೆಲ್ಲ ಪಾಪ ಅಷ್ಟು ಪ್ರೀತಿಯಿಂದ ಬಂದು ಇದು ಮಾಡ್ತಿದ್ದೀರಾ. ಬಟ್ ಕೆಲವರು ನನಗೆ ಗೊತ್ತು ಆಪರ್ಚುನಿಟಿ ಕಾತ್ಕೊಂಡು ಏನೇನೋ ಬದನೆಕಾಯಿಗಳು ಅಷ್ಟು ಸಿಕ್ಬಿಡ್ತಂತೆ, ಇಷ್ಟು ಸಿಕ್ಬಿಡ್ತಂತೆ. ಗೌರ್ಮೆಂಟ್ ಅಫಿಷಿಯಲ್ಸ್ ನಿಮ್ಗೆ ಏನಾದ್ರು ಹೇಳಿದಾಗ ಅದನ್ನ ಹೇಳಬೇಕು. ಸುಮ್ಮನೆ ಊಹಾಪೋಹಗಳು. ಅದು ಯಾರೋ ಹೇಳಿದ್ರೆ, ನಾನೊಂದು ಕೇಳಿದೆ, ಯಾರೋ ಟಿವಿಲಿ ಚಿಟ್ ಫಂಡ್ ನಡೆಸ್ತಿದ್ರು ಅಂತ. ಅದು ಯಾವ ಮಹಾನುಭಾವ ಹೇಳೋದ್ನೋ, ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ, ಏನೂ ಇಲ್ಲ, ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಜನನು ಚೆನ್ನಾಗಿ ನೋಡ್ತಾ ಇರ್ತಾರೆ, ಯಾರು ಏನಕ್ಕೆ ಏನೇನು ಮಾತಾಡ್ತಾರೆ ತಿಳ್ಕೊತಾರೆ. ಆ ಮಾಧ್ಯಮದವರು ಅಂಥವ್ರು ಸ್ವಲ್ಪ ಮನಸ್ಸಾಕ್ಷಿ ಇಟ್ಕೊಂಡು ಕೆಲಸ ಮಾಡಲಿ. ಜನ ನೋಡ್ತಾ ಇದ್ದಾರೆ, ಕರ್ನಾಟಕದ ಜನ, ಮರಿಬೇಡಿ. ಇಲ್ಲ, ಐಟಿ ಅಧಿಕಾರಿಗಳು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ನಮ್ಮ ಕರ್ತವ್ಯ ನಾವು ಅವ್ರಿಗೇನು ಹೇಳಬೇಕು ಎಲ್ಲ ಡೀಟೇಲ್ಸ್ ಕೊಡಬೇಕು. ನಮ್ದು ಏನೇನಿದೆ ಅದನ್ನು ಕೊಟ್ಟಿದ್ದೀವಿ. ನಮ್ಗೇನ್ ಕೇಳಿದಾರೆ ಎಲ್ಲ ಕೇಳಿದ್ರು, ನಾವ್ ಹೇಳಿದ್ ಹಿಂಗಿದೆ ಅಂತ. ಹೌದಾ, ಓಕೆ, ಕೆಲವು ನೀವು ಬಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿದೆ ಅಂತ ಬಿಟ್ರೆ ಬೇರೆ ಇನ್ನೇನು ಆಗಿದೆ. ನಮ್ಮ ಇದು ಯಾರಿಗೂ ನಾನು ಬಂದು ಮಾತಾಡ್ಸಕ್ ಆಗಿಲ್ಲ. ನಾನು ಇದೆಲ್ಲ ನೋಡ್ತಾ ಹೊರಗಡೆ ನಿಂತಿದ್ರು ಅಂತೆಲ್ಲ ಕೇಳಿದೆ. ಥ್ಯಾಂಕ್ ಯು ಅಭಿಮಾನಿಗಳು, ಯಾರು ಹತ್ರ ಇದು. ಸೊ ನಾವೆಲ್ಲ ಇದರಿಂದ ಒಂದೇನಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ, ಇದು ಕರ್ತವ್ಯ. ಅವ್ರ ಕರ್ತವ್ಯ ಅವ್ರು ಮಾಡಿರ್ತಾರೆ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬಾರ್ದು. ಇಲ್ದಿರೋ ಬಣ್ಣಗಳು ಬೇಡ. ಇದು ಏನಕ್ಕಾಯ್ತು, ಏನಾಯ್ತು ಅದೆಲ್ಲ ನಾವು ಇದು ಮಾಡೋದು ಬೇಡ. ಅದು ಕರ್ತವ್ಯ. ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿದೆ, ನಾವು ಅಷ್ಟನ್ನೇ ಇದು ಮಾಡೋಣ. ಒಂದು ರಿಕ್ವೆಸ್ಟ್ ಅಷ್ಟೇ, ನಾನು ಹೇಳಿದ್ನಲ್ಲ, ಇಲ್ದಿರೋ ಊಹಾಪೋಹಗಳು ಮಾಡಬೇಡಿ. ಗೌರ್ಮೆಂಟ್ ಇಂದ ಏನ್ ಬರುತ್ತೆ ಅದನ್ನ ಮಾತಾಡಿ. ಸುಮ್ಮನೆ ಜನಗಳಿಗೆ ತಪ್ಪು ಮಾಹಿತಿ ಹೋಗ್ಬಾರ್ದು. ನನಗೆ ಗೊತ್ತಿಲ್ಲ, ನನ್ಗೆ ಯಾರೋ ಹೇಳಿದ್ರು ಈಗ, ಯಾವ್ದೋ ಮಹಾನ್ ಭಾವರು ಒಂದು ಮಾಧ್ಯಮದವರು ಇದಾರಲ್ಲ, ತುಂಬಾ ಜೋರಾಗಿ ಏನೋ ಮಾಡ್ತಿದಾರಂತೆ, ಆತರ ಎಲ್ಲ. ಸೊ ಅವರಿಗೆ ಸ್ವಲ್ಪ ಕಲ್ತ್ಕೋಬೇಕು ಜನ ಅಂತ. ಇಲ್ಲ, ಅವ್ರು ಮೇಯ್ನ್ ಆಗಿ ಬಂದಿದ್ದು ವಿಜಯ್ ಕಿರ್ಗಂದೂರ್ ತಿಮ್ಮೇಗೌಡ ಅನ್ನೋ ಇದ್ರ ಮೇಲೆ ಅವರು ಸಂಬಂಧಪಟ್ಟ ನಾವೀಗೆಲ್ಲ ವರ್ಕ್ ಮಾಡಿದೀವಲ್ಲ ಅದು ಅಂತ ಬಂದ್ರು. ಅಂಡ್ ಜನರಲ್ ಅವ್ರ ಕರ್ತವ್ಯ, ಅವರು ಏನಿದೆ, ಯಾವ ತರ ಏನೇನು ನಿಮ್ಮ ಇದೇನು ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ರು ಅಷ್ಟೇ. ಅಲ್ಲ, ಅವ್ರು ವಿಜಯ್ ಕಿರ್ಗಂದೂರ್ ಅವರ ಇದು ಅಂತ ಬಂತು, ಅದು KGF ವಿಚಾರ ಇದು ಅಂತಿಲ್ಲ. ಸೊ ಜನರಲ್ ಅವರ ಪ್ರೊಸೀಜರ್ ಏನಿರುತ್ತೆ ಅದನ್ನ ಮಾಡ್ತಾ ಇದಾರೆ. ಸಂಬಂಧಪಟ್ಟಂಗೆ ಯಾರ್ಯಾರು ಇರ್ತಾರೆ ಎಲ್ಲರೂ ಇದು ಮಾಡ್ತಾರೆ. ಇಲ್ಲ, ಅದೇ ನನಗೆ ತುಂಬಾ ಇದಾಗಿದ್ದು, ನನ್ನ ಮಗು, ನನ್ನ ಹೆಂಡತಿ ಅವ್ರು ಬೇರೆ ಕಡೆ ಇದ್ರು. ಸೊ ಅಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಅದೇ ನಮ್ಗೆ ತುಂಬಾ ಬೇಜಾರಾಗಿದ್ದ ವಿಷಯ. ಅಂದ್ರೆ ಮಗು ನೋಡಕ್ ಆಗ್ತಿದೆ, ನನ್ನ ವೈಫ್ ನೋಡಕ್, ನಮ್ಮ ತಾಯಿ ಬೇರೆ ಮಗು ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು. ಸೊ ಅವ್ರ ಚಿಂತೆ ಅವ್ರಿಗೆ ಇರುತ್ತಲ್ಲ. ಸೊ ಅವರಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ನಮ್ಮ ಕರ್ತವ್ಯಗಳು ನಾವು ಇದು ಮಾಡ್ಬೇಕು. ಇಲ್ಲ, ಟೆನ್ಷನ್ ಅಂತ ಆ ಥರದ್ದೇನಿಲ್ಲ. ಏನ್ ನಡೀತಿದೆ ಅಂತ ಗೊತ್ತಾಗ್ಬೇಕಲ್ವಾ. ಇದು ಹೊಸ ವಿಚಾರ. ಸೊ ನಮಗೂ ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಇದೇನು, ಇದು ಹೆಂಗೆ ಅಂತ. ಸೊ ಆ ಕ್ಯೂರಿಯಾಸಿಟಿಗಳಿರುತ್ತೆ. ಅವ್ರು ಏನ್ ಕೇಳ್ತಾ ಇದಾರೆ, ಈ ತರನ ಜನರಲ್ ಆ ಪ್ರೊಸೀಜರ್ಗಳೇನಿರುತ್ತೆ ಅದು. ಬಟ್ ಏನಂದ್ರೆ ಇವಾಗ ನಾನು ಕೇಳಿದೆ ಎಲ್ಲ ಸುಮ್ಮನೆ ಊಹಾಪೋಹಗಳೆಲ್ಲ ಬರಬಾರ್ದು. ನಾನು ಕೇಳೋದಿಷ್ಟೇ, ಒಂದು ಕರ್ತವ್ಯ, ಮಾಧ್ಯಮ, ನೀವೆಲ್ಲ ಪಾಪ ಅಷ್ಟು ಪ್ರೀತಿಯಿಂದ ಬಂದು ಇದು ಮಾಡ್ತಿದ್ದೀರಾ. ಬಟ್ ಕೆಲವರು ನನಗೆ ಗೊತ್ತು ಆಪರ್ಚುನಿಟಿ ಕಾತ್ಕೊಂಡು ಏನೇನೋ ಬದನೆಕಾಯಿಗಳು ಅಷ್ಟು ಸಿಕ್ಬಿಡ್ತಂತೆ, ಇಷ್ಟು ಸಿಕ್ಬಿಡ್ತಂತೆ. ಗೌರ್ಮೆಂಟ್ ಅಫಿಷಿಯಲ್ಸ್ ನಿಮ್ಗೆ ಏನಾದ್ರು ಹೇಳಿದಾಗ ಅದನ್ನ ಹೇಳಬೇಕು. ಸುಮ್ಮನೆ ಊಹಾಪೋಹಗಳು. ಅದು ಯಾರೋ ಹೇಳಿದ್ರೆ, ನಾನೊಂದು ಕೇಳಿದೆ, ಯಾರೋ ಟಿವಿಲಿ ಚಿಟ್ ಫಂಡ್ ನಡೆಸ್ತಿದ್ರು ಅಂತ. ಅದು ಯಾವ ಮಹಾನುಭಾವ ಹೇಳೋದ್ನೋ,